ಶಿವಮೊಗ್ಗದ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಂಧಿ ಸರ್ಕಲ್ನಲ್ಲಿ ಈದ್ ಮಿಲಾದ್ ಮೆರವಣಿಗೆಯ ವೇಳೆ ಪಾಕ್ ಪರ ಘೋಷಣೆಯನ್ನ ಕೂಗಲಾಗಿದೆ. ದೇಶದ್ರೋಹಿಗಳ ವಿರುದ್ಧ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿಯಿಂದ ನಡೆದಂತಹ ಪ್ರತಿಭಟನೆ ಇದು. ಭದ್ರಾವತಿಯ ಮಾಧವಚಾರ್ ವೃತ್ತದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಮಾಧವಚಾರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ಪ್ರತಿಭಟನೆಯ ರ್ಯಾಲಿಯನ್ನು ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಘೋಷಣೆ ಕೂಗಿದ್ದ ಸರ್ಕಲ್ನಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಟೈರ್ ಅನ್ನ ಸುಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಪ್ರತಿಭಟನಾಕಾರರು. ಸ್ಥಳದಲ್ಲೇ ರಾಷ್ಟ್ರಗೀತೆಯನ್ನ ಕೂಡ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹಾಡಿದ್ದಾರೆ. ನಿನ್ನೆ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದಂತ ಘಟನೆ ನಡೆದಿತ್ತು. ಈ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನವೀನ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಮಂಡ್ಯದ ಮದ್ದೂರಿನಲ್ಲಿ ಗಲಭೆ ಗಣೇಶೋತ್ಸವ ಮೆರವಣಿಗೆ ಮೇಲೆ ಗಲಭೆ ಕಲ್ಲು ತೋಟವನ್ನು ನೋಡಿ ಗಲಭೆಯನ್ನು ಮಾಡಲಾಯಿತು. ಅದೇ ಘಟನೆ ಹೆಚ್ಚು ಚರ್ಚೆಯಾಗಿರುವಂತಹ ಸಂದರ್ಭದಲ್ಲೇ ಮಲೆನಾಡು ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಅದರಲ್ಲೂ ಕೂಡ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕಿಸ್ತಾನದ ಪರವಾಗಿ ಮುಸ್ಲಿಂ ಯುವಕರುಗಳನ್ನು ಘೋಷಣೆಯನ್ನು ಕೂಗಿದ್ದಾರೆ ಅಂತ ಹೇಳಿ ಈಗಾಗಲೇ ಶಿವಮೊಗ್ಗದಲ್ಲಿ ಹಿಂದೂ ಪರ ಸಂಘಟನೆ ಪ್ರತಿಭಟನೆ ಕೂಡ ಮಾಡ್ತಾ ಇರೋದು. ನನಗೆ ಶಿವಮೊಗ್ಗದ ಭದ್ರಾವತಿಯ ಮಾಧವಚಾರ್ ಸರ್ಕಲ್ನಲ್ಲಿದೆ, ನೀವು ಕೂಡ ಗಮನಿಸುವ ಒಂದು ಕಡೆ ಈ ಒಂದು ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಏನು ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಮುಸ್ಲಿಂ ಯುವಕರುಗಳ ಗುಂಪು ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ಘೋಷಣೆಯನ್ನು ಕೂಗಿದೆ, ಆ ಘೋಷಣೆಯ ಕೂಗಿದವರನ್ನ ಬಂಧನವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗ ಭದ್ರಾವತಿಯಲ್ಲಿ ಮಾಡ್ತಾ ಇರುವಂಥದ್ದು. ಭದ್ರಾವತಿಯ ಮಾಧವಾಚಾರ್ ಸರ್ಕಲ್ನಲ್ಲಿ ಇನ್ನು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಒಂದು ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಂಥ ದೇಶದ್ರೋಹಿಗಳನ್ನ ಬಂಧನವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರೋದು. ನೀವು ಕೂಡ ಗಮನಿಸಬಹುದು, ಈಗಾಗಲೇ ಭದ್ರಾವತಿಯ ಮಾಧವಾಚಾರ್ ಸರ್ಕಲ್ನಲ್ಲಿ ಎಲ್ಲರೂ ಕೂಡ ಒಂದು ಮಾನವ ಸರಪಳಿ ರಚಿಸಿ ಸರ್ಕಲ್ ಅನ್ನು ಬಂದ್ ಮಾಡಿರುವಂಥದ್ದು. ಆ ಮೂಲಕ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರೋದು. ಅಂದ್ರೆ ಎಲ್ಲಿವರೆಗೆ ಇವರು ಯಾರು ಅಂದ್ರೆ ದೇಶದ್ರೋಹಿ ಘೋಷಣೆಗಳನ್ನು ಕೂಗಿದ್ದಾರೆ ಅವರನ್ನ ಬಂಧನ ಮಾಡ್ತಾ ಇದ್ರೆ ನಾವು ಹೋರಾಟವನ್ನ ನಿಲ್ಲಿಸಲ್ಲ. ಎಲ್ಲಿ ಈಗಾಗಲೇ ಏನು ಇಲ್ಲಿ ಈ ಒಂದು ಮಾಧವಾಚಾರ್ ಸರ್ಕಲ್ನಿಂದ ಅನತಿ ದೂರದಲ್ಲಿರುವಂತಹ ಗಾಂಧಿ ಸರ್ಕಲ್ನಲ್ಲಿ ಅವರು ಒಂದು ದೇಶದ್ರೋಹಿ ಘೋಷಣೆಗಳನ್ನು ಕೂಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಯಾವ ಸರ್ಕಲ್ನಲ್ಲಿ ಅವರು ದೇಶದ್ರೋಹಿ ಘೋಷಣೆಗಳನ್ನು ಕೂಗಿದ್ದಾರೋ ಆ ಸರ್ಕಲ್ನಲ್ಲೇ ನಾವು ದೇಶದ ಪರವಾಗಿ ಭಾರತ ಮಾತೆಯ ಪರವಾಗಿ ಘೋಷಣೆಯನ್ನು ಕೂಗ್ತೇವೆ. ಪೊಲೀಸರು ನಮ್ಮ ಪ್ರತಿಭಟನೆ ಹತ್ತಿಕ್ಕೋ ಕೆಲಸವನ್ನು ಮಾಡ್ತಿದ್ದಾರೆ, ಅದೆಲ್ಲವನ್ನ ಕೂಡ ಧಿಕ್ಕರಿಸಿ ನಾವು ಆ ಒಂದು ಸರ್ಕಲ್ ಹೋಗಿ ಭಾರತದ ಪರವಾಗಿ ಘೋಷಣೆ ಕೂಗ್ತೇವೆ ಅನ್ನೋ ಮಾತನ್ನು ಕೂಡ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕೂಡ ಹೇಳ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿಭಟನೆ ನಡೆಸ್ತಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂಥ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿರುವಂಥದ್ದು. ಸಾಕಷ್ಟು ಏನು ಭದ್ರಾವತಿ ಡಿವೈಎಸ್ಪಿ ಜೊತೆಗೆ ಶಿವಮೊಗ್ಗ ಸಬ್ ಡಿವಿಷನ್ 2 ಡಿವೈಎಸ್ಪಿ ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂಥದ್ದು. ಮುಖ್ಯವಾಗಿ ಬ್ಯಾರಿಕೇಡ್ ಹಾಕಿ ಏನು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಈ ಒಂದು ಪ್ರತಿಭಟನಾ ಸ್ಥಳದಿಂದ ಆ ಒಂದು ಗಾಂಧಿ ಸರ್ಕಲ್ಗೆ ಹೋಗೋ ನಿಟ್ಟಿನಲ್ಲಿ ತಡೆಯೋ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಪ್ರತಿಭಟನೆಯನ್ನು ನಿಲ್ಲಿಸೋ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಹೀಗಾಗಿ ಏನು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ಪ್ರತಿಭಟನೆ ಮೂಲಕ ಯಾರು ದೇಶದ್ರೋಹಿ ಘೋಷಣೆಗಳನ್ನು ಕೂಗಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.